ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಮಿನಿ ವ್ಲಾಗ್ ಎಲ್ಲರಿಗೂ ಸ್ವಾಗತ. ಫಸ್ಟ್ ಟೈಮ್ ನಾನು ಮಿನಿ ವ್ಲಾಗ್ ಟ್ರೈ ಮಾಡ್ತಾ ಇದ್ದೀನಿ, ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಇದು ಸಂಡೇದು ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಫಸ್ಟ್ ನನ್ನ ಮಗುಗೆ ಆಲ್ರೆಡಿ ಅವನಿಗೆ ಬಿಸ್ಕೆಟು ಮತ್ತು ಬೂಸ್ಟು ಎಲ್ಲ ಕುಡಿದ್ಬಿಟ್ಟು ಅವ್ರ ಅಪ್ಪ ಜೊತೆ ಆಚೆ ಹೋಗಿದ್ದಾನೆ ಮಾರ್ಕೆಟ್ಗೆ. ಆ್ಯಂಡ್ ಅವ್ನು ಬರೋ ಅಷ್ಟರಲ್ಲೇ ಅವ್ನಿಗೆ ಸ್ಮೂತಿ ರೆಡಿ ಮಾಡೋಣ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟೆ. ನೀವೇನೆಲ್ಲ ಡ್ರೈ ಫ್ರೂಟ್ಸ್ ನೋಡಿದ್ರಿ ಇವಾಗ ಅದೆಲ್ಲ ನೆನೆಸಿಟ್ಟೆ. ಆ್ಯಂಡ್ ಇದು ಬಂದುಬಿಟ್ಟು ಮಜ್ಜಿಗೆ ರೈಸು. ಏನಿಲ್ಲ ಫ್ರೆಂಡ್ಸ್, ಇವಾಗ ಬೇಸಿಗೆ ಅಲ್ವಾ, ಮಜ್ಜಿಗೆ ಕುಡಿದ್ರೆ ತಂಪಾಗಿರುತ್ತೆ ಅಂದ್ಬಿಟ್ಟು ಮಜ್ಜಿಗೆ ರೈಸ್ ಮಾಡ್ಕೊಂಡ್ವಿ ಬ್ರೇಕ್ಫಾಸ್ಟ್ಗೆ. ಆ್ಯಂಡ್ ಅವ್ರು ಬರೋ ಅಷ್ಟರಲ್ಲೇ ಮಗು ಅಂದರೆ ಅವ್ರು ಬರ್ತಾ ಇದ್ದಾರೆ ಅಂತ ಕಾಲ್ ಮಾಡಿದಾಗ ನಾನು ಸ್ಮೂತಿನ ಕೂಡ ರೆಡಿ ಮಾಡಿ ಇಟ್ಟೆ. ಅದಾದಮೇಲೆ ಅವ್ರು ಹೋಗಿದ್ದೆ ತಲೆ ಮಾಂಸ ತರೋಕ್ಕೆ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲಿ ತಲೆ ಮಾಂಸ ಸಾರನ್ನ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ನಿಮ್ಗೆ ಈ ರೆಸಿಪಿ ಬೇಕು ಅಂದರೆ ಫುಲ್ ವ್ಲಾಗಲ್ಲಿ ಬರುತ್ತೆ. ಇವತ್ತು ಈವ್ನಿಂಗ್ 3 o'clockಗೆ ವಿಡಿಯೋ ಬರುತ್ತೆ. ಸೊ ಫುಲ್ ವಿಡಿಯೋನ ಅಲ್ಲಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಚಿಕನ್ ಬಿರಿಯಾನಿ ಕೂಡ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ನಾನು ತಲೆ ಮಾಂಸ ತಿನ್ನಲ್ಲ, ಆ್ಯಂಡ್ ನಮ್ಮಮ್ಮ ಮತ್ತು ನನ್ನ ತಮ್ಮನೂ ತಿನ್ನಲ್ಲ. ಸೊ ನನ್ನ ತಮ್ಮ ಬರ್ತಾಯಿದ್ದ ಊಟಕ್ಕೆ, ಹಾಗಾಗಿ ನಮಗೋಸ್ಕರ ಚಿಕನ್ ಬಿರಿಯಾನಿನ ಮಾಡಿದ್ವಿ. ಆ್ಯಂಡ್ ತಲೆ ಮಾಂಸ ಮುದ್ದೆ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರು. ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಹಿಂಗೆ ಚೆನ್ನಾಗಿ ಬಂತು ಅಂದರೆ ಅದೇ ಒಂದು ಖುಷಿ ಅಲ್ವಾ ಫ್ರೆಂಡ್ಸ್. ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ನಮಗೆ ಟ್ರೈ ಮಾಡೋಕ್ಕೂ ಇಂಟ್ರೆಸ್ಟೂ ಬರುತ್ತೆ. ಸೊ ಆ ಊಟ ಎಲ್ಲ ಆದಮೇಲೆ ನಮ್ಮಮ್ಮ ನಮ್ಮ ಆಂಟಿ ಅವರೆಲ್ಲ ಬಂದಿದ್ದರು. ನನಗೆ ಅವಾಗೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೇ ನೆನಪೇ ಇರಲ್ಲ. ಸೊ ಅದೆಲ್ಲ ಆದಮೇಲೆ ಈವ್ನಿಂಗ್ ಕಾಫಿ ಕುಡ್ಕೊಂಡು ಆಮೇಲೆ ಅವರು ಹೊರಟರು. ಟೀ ಮಾಡಿಕೊಟ್ಟೆ, ಕುಡಿದ್ಬಿಟ್ಟು ಹೋದರು. ಅದಾದಮೇಲೆ ನಂಗೆ ನೆನಪಾಗ್ತಾಯಿದೆ, ಒಂದು ಬಿಟ್ಟಾದರೂ ತೊಗೊಬೇಕಿತ್ತು, ಚೆನ್ನಾಗಿರ್ತಾಯಿತ್ತು ಮೆಮೊರಿ ಅಂದ್ಬಿಟ್ಟು. ಬಟ್ ಏನು ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಅದಾದಮೇಲೆ ನೈಟ್ ಡಿನ್ನರ್ ಮುಗಿಸ್ಕೊಂಡು ಮಗುಗೆ ನಿದ್ದೆ ಮಾಡಿದ್ದವನು ಆಲ್ರೆಡಿ 10:30 ಆಗ್ತಾಯಿದೆ ಟೈಮ್. ಇವಾಗ ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ದೇವ್ರ ಮೆರವಣಿಗೆ ಎತ್ಕೊಂಬಂದಿದ್ರು ಅಂತ ಹೇಳ್ಬಿಟ್ಟು ಆ ಡ್ರಮ್ಸು ತಮಟೆ ಆ ಸೌಂಡ್ಗೆ ಎದ್ಬಿಟ್ಟು ಅವನು ಡ್ಯಾನ್ಸ್ ಶುರು ಮಾಡಿಬಿಟ್ಟ. ತುಂಬ ಕ್ಯೂಟಾಗಿ ಅನ್ನಿಸ್ತು. ನಿದ್ದೆ ಕಣ್ಣಲ್ಲಿ ಆ ಡೋಲ್ ಸೌಂಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ರೆ. ಸೊ ಹಂಗಾಗಿ ಬಿಟ್ಟು ಒಂದು ತಗೊಳ್ಳೋಣ, ಚೆನ್ನಾಗಿರುತ್ತೆ. ಅವನಿಗೂ ಸ್ವಲ್ಪ ದೊಡ್ಡವನಾದವಾಗ ನೋಡಿದ್ರೆ ಒಂಥರ ಚೆನ್ನಾಗಿ ಅನಿಸುತ್ತಲ್ವ, ಮೆಮೊರಿಯಾಗಿ ನಮಗೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದೊಂದು ವಿಡಿಯೋನ ತಗೊಂಡೆ ಇಲ್ಲಿ. ಆ್ಯಂಡ್ ವರ್ಷವೂ ಇಲ್ಲಿ ಮೆರವಣಿಗೆ ಕರ್ಕೊಬರ್ತಾರೆ ಫ್ರೆಂಡ್ಸ್. ಅದೇನು ಹಬ್ಬ ಮಾಡ್ತಾರೆ ಅದೇನೋ ನಮ್ಗೆ ಅಪ್ಡೇಟ್ಸೇ ಇರಲ್ಲ. ಯಾಕೆಂದರೆ ನಾವು ಅಲ್ಲಿ ಊರಲ್ಲಿ ಮನೇಲಿ ಜಾಸ್ತಿ ಇರೋದೇ ಇಲ್ಲ. ಇವಾಗ ಹಾಲಿಡೇಸ್ ಅಂತ 1 ವೀಕ್ ನಾನು ಮನೇಲಿದ್ದೆ ಅಷ್ಟೇ. ಹಾಗಾಗಿ ನೋಡೋಣ, ನೆಕ್ಸ್ಟ್ ಇನ್ನು ಇಲ್ಲೇ ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಲ್ವ, ಎಲ್ಲ ತಿಳ್ಕೊಬೇಕು. ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ಸ್. ಮಿನಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.